ನಮಸ್ಕಾರ ವೀಕ್ಷಕರೇ. 1982 ಜುಲೈ 15 ಅಮೆರಿಕಾದ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ ನಗರದ ನಿವಾಸಿಗಳು ಅಂದು ಒಂದು ಸಾಮಾನ್ಯ ದಿನವೆಂದೇ ಭಾವಿಸಿದ್ದರು. ಆದರೆ ಅಲ್ಲಿನ ಗ್ರೀನ್ ರಿವರ್ ಎಂಬ ಶಾಂತವಾದ ನದಿಯ ದಡದಲ್ಲಿ ಆ ದಿನ ಒಂದು ಕರಾಳ ಸತ್ಯ ಬಯಲಾಗಲಿತು. ಆ ನದಿಯ ಹತ್ತಿರ 4-5 ಚಿಕ್ಕ ಮಕ್ಕಳು ಮೋಜಿನಿಂದ ಆಟವಾಡುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ಬಾಲಕ ನದಿಯ ನೀರಿನಲ್ಲಿ ಏನೋ ಒಂದು ದೊಡ್ಡ ವಸ್ತು ತೇಲುತ್ತಿರುವುದನ್ನು ಗಮನಿಸಿದ. ಮೊದಲು ಅದು ಮರದ ದಿಮ್ಮಿ ಇರಬಹುದು ಎಂದುಕೊಂಡ ಮಕ್ಕಳು ಕುತೂಹಲ ತಾಳಲಾರದೆ ಹತ್ತಿರ ಹೋಗಿ ನೋಡಿದರು. ಅಲ್ಲಿ ಕಂಡ ದೃಶ್ಯ ಅವರ ಜೀವನದ ಅತ್ಯಂತ ಭಯಾನಕ ಕ್ಷಣವಾದಿತ್ತು. ಅದು ಸುಮಾರು 16 ಅಥವಾ 18 ವರ್ಷದ ಒಬ್ಬ ಹುಡುಗಿಯ ಶವವಾಗಿತ್ತು. ಅವಳ ದೇಹದ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ. ಗಾಬರಿಗೊಂಡ ಮಕ್ಕಳು ತಕ್ಷಣವೇ ಅಲ್ಲಿಂದ ಓಡಿಹೋಗಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಕೂಡಲೇ ಘಟನಾ ಸ್ಥಳಕ್ಕೆ ಬಂದರಾದರೂ ಅಂದು ಅವರಿಗೆ ಈ ಘಟನೆ ಅಷ್ಟೇನೂ ಆಶ್ಚರ್ಯವುಂಟುಮಾಡಲಿಲ್ಲ. ಯಾಕೆಂದರೆ ಆ ಸಮಯದಲ್ಲಿ ಅಮೆರಿಕ ತುಂಬಾ ವೇಗವಾಗಿ ಆಧುನಿಕಗೊಳ್ಳುತ್ತಿತ್ತು. ಪಬ್ಗಳು, ನೈಟ್ ಕ್ಲಬ್ಗಳು ಮತ್ತು ಸೆಕ್ಸ್ ವರ್ಕರ್ಗಳ ಸಂಸ್ಕೃತಿ ಹೆಚ್ಚಾಗುತ್ತಿತ್ತು. ಇಂತಹ ವಾತಾವರಣದಲ್ಲಿ ಆಗಾಗ ಸಣ್ಣಪುಟ್ಟ ಅಪರಾಧಗಳು ನಡೆಯುತ್ತಿರಬಹುದು ಎಂದು ಪೊಲೀಸರು ಪ್ರಕರಣವನ್ನು ಸಾಧಾರಣವಾಗಿ ತೆಗೆದುಕೊಂಡರು. ಆದರೆ ಅವರಿಗೆ ಅಂದು ಕಲ್ಪನೆಯೂ ಇರಲಿಲ್ಲ, ಇದು ಕೇವಲ ಆರಂಭ ಮಾತ್ರ ಎಂದು. ಮುಂದಿನ ಕೆಲವೇ ದಿನಗಳಲ್ಲಿ ಅಮೆರಿಕ ಪೊಲೀಸರ ನಿದ್ದೆಗೆಡಿಸುವ ಸರಣಿ ಕೊಲೆಗಳ ಸರಮಾಲೆಯೇ ಸೃಷ್ಟಿಯಾಗಲಿತ್ತು. ಆಗಸ್ಟ್ 15, 1982 ಪೊಲೀಸರು ಮೊದಲ ಪ್ರಕರಣದ ತನಿಖೆಯಲ್ಲಿರುವಾಗಲೇ ಮತ್ತೊಂದು ಕರೆ ಬಂದಿತು. ಅದೇ ಗ್ರೀನ್ ರಿವರ್ನಲ್ಲಿ 31 ವರ್ಷದ ಮಾರ್ಸಿಯಾ ಎಂಬ ಮಹಿಳೆಯ ಶವ ಪತ್ತೆಯಾಯಿತು. ಅದಾದ ಕೆಲವೇ ಗಂಟೆಗಳಲ್ಲಿ ಅದೇ ನದಿಯ ಪರಿಸರದಲ್ಲಿ 17 ವರ್ಷದ ಸಿಂಥಿಯಾ ಮತ್ತು 16 ವರ್ಷದ ಓಪಲ್ ಎಂಬ ಹುಡುಗಿಯರ ಶವಗಳು ನಗ್ನ ಸ್ಥಿತಿಯಲ್ಲಿ ಸಿಕ್ಕವು. ಎಲ್ಲಾ ಶವಗಳನ್ನು ಒಂದೇ ಮಾದರಿಯಲ್ಲಿ ಕೊಂದು ನದಿಗೆ ಎಸೆಯಲಾಗಿತ್ತು. ಈಗ ಇಡೀ ನಗರದಲ್ಲಿ ಹಾಹಾಕಾರ ಶುರುವಾಯಿತು. ಪೊಲೀಸರಿಗೆ ಒಂದು ವಿಷಯ ಸ್ಪಷ್ಟವಾಯಿತು: ನಗರದಲ್ಲಿ ಒಬ್ಬ ಕ್ರೂರ ಸೈಕೋ ಸೀರಿಯಲ್ ಕಿಲ್ಲರ್ ಅಡಗಿದ್ದಾನೆ. ಈ ಪ್ರಕರಣವನ್ನು ಭೇದಿಸಲು ರಾಬರ್ಟ್ ಕೆಪ್ಪೆಲ್ ಎಂಬ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಲಾಯಿತು. ಮಾಧ್ಯಮಗಳು ಈ ಕೊಲೆಗಾರನಿಗೆ ಗ್ರೀನ್ ರಿವರ್ ಕಿಲ್ಲರ್ ಎಂದು ನಾಮಕರಣ ಮಾಡಿದವು. ಪೊಲೀಸರ ಮುಂದಿದ್ದ ದೊಡ್ಡ ಸವಾಲೆಂದರೆ ಅಂದು ಡಿಎನ್ಎ ತಂತ್ರಜ್ಞಾನ ಇಂದಿನಷ್ಟು ಮುಂದುವರಿದಿರಲಿಲ್ಲ. ಕೊಲೆಯಾದವರು ಹೆಚ್ಚಾಗಿ ಅಪರಿಚಿತರೊಂದಿಗೆ ವ್ಯವಹರಿಸುವ ಸೆಕ್ಸ್ ವರ್ಕರ್ ಆಗಿದ್ದರಿಂದ ಸಾವಿರಾರು ಜನ ಶಂಕಿತರ ಪಟ್ಟಿ ಸಿದ್ಧವಾಯಿತು. 1983ರ ಅವಧಿಯಲ್ಲಿ ಒಂದೇ ವರ್ಷದಲ್ಲಿ ಬರೋಬ್ಬರಿ 26 ಮಹಿಳೆಯರು ಕಾಣೆಯಾದರು ಅಥವಾ ಕೊಲೆಯಾದರು. ಇದೇ ಸಮಯದಲ್ಲಿ ಮೇರಿ ಎಂಬ 18 ವರ್ಷದ ಹುಡುಗಿ ಹೋಟೆಲ್ ಒಂದರಿಂದ ಕಾಣೆಯಾದಾಗ ಅವಳ ಬಾಯ್ಫ್ರೆಂಡ್ ಆಕೆಯನ್ನು ಒಬ್ಬ ವ್ಯಕ್ತಿ ನೀಲಿ ಬಣ್ಣದ ಪಿಕಪ್ ಟ್ರಕ್ನಲ್ಲಿ ಕರೆದೊಯ್ದಿದ್ದನ್ನು ಗಮನಿಸಿದ್ದ. ಆ ಟ್ರಕ್ ಅನ್ನು ಹಿಂಬಾಲಿಸಿದರೂ ಅದು ನಾಪತ್ತೆಯಾಯಿತು. ಪೊಲೀಸರು ತನಿಖೆ ನಡೆಸಿದಾಗ ಆ ಟ್ರಕ್ 34 ವರ್ಷದ ಗ್ಯಾರಿ ರಿಡ್ಜ್ವೇ ಎಂಬ ಟ್ರಕ್ ಪೇಂಟರ್ಗೆ ಸೇರಿದ್ದು ಎಂದು ತಿಳಿಯಿತು. ಪೊಲೀಸರು ಅವನನ್ನು ಕರೆಸಿ ವಿಚಾರಿಸಿದರು. ಲೈ ಡಿಟೆಕ್ಟರ್ ಟೆಸ್ಟ್ ಕೂಡ ಮಾಡಿದರು. ಆದರೆ ಅವನು ತನಗೇನೂ ತಿಳಿಯದು ಎಂದು ಹೇಳಿದಾಗ ಯಾವುದೇ ಬಲವಾದ ಸಾಕ್ಷಿ ಇಲ್ಲದ ಕಾರಣ ಪೊಲೀಸರು ಅವನನ್ನು ಬಿಟ್ಟುಬಿಟ್ಟರು. ಇದು ಪೊಲೀಸರು ಮಾಡಿದ ಅತಿ ದೊಡ್ಡ ತಪ್ಪಾಗಿತ್ತು. ಇಲ್ಲಿ ಕಥೆಗೆ ಒಂದು ರೋಚಕ ತಿರುವು ಸಿಗುತ್ತದೆ. ಅಂದು ಜೈಲಿನಲ್ಲಿದ್ದ ಅಮೆರಿಕಾದ ಕುಖ್ಯಾತ ಸೀರಿಯಲ್ ಕಿಲ್ಲರ್ ಟೆಡ್ ಬಂಡಿ ಕೂಡ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಹಾಯ ಮಾಡಲು ಮುಂದಾದ. ಟೆಡ್ ಬಂಡಿ ಪೊಲೀಸರಿಗೆ ಒಂದು ಮಾನಸಿಕ ವಿಶ್ಲೇಷಣೆ ನೀಡಿದ. ಈ ಕಿಲ್ಲರ್ ಶವಗಳನ್ನು ಎಸೆಯುವ ಸ್ಥಳಕ್ಕೆ ಮತ್ತೆ ಮತ್ತೆ ಭೇಟಿ ನೀಡುತ್ತಾನೆ. ಅವನು ತನ್ನ ಕೃತ್ಯಗಳ ನಂತರ ಆ ಸ್ಥಳಕ್ಕೆ ಹೋಗಿ ವಿಕೃತ ಸುಖ ಅನುಭವಿಸುತ್ತಾನೆ. ನೀವು ಆ ನದಿಯ ದಡದಲ್ಲಿ ಕಣ್ಗಾವಲಿಟ್ಟರೆ ಅವನನ್ನು ಹಿಡಿಯಬಹುದು ಎಂದು ಹೇಳಿದ. ಪೊಲೀಸರು ಅದರಂತೆ ಅಂಡರ್ಕವರ್ ಆಪರೇಷನ್ ನಡೆಸಿದರೂ ಕಿಲ್ಲರ್ ಮಾತ್ರ ಸಿಗಲಿಲ್ಲ. 1984ರ ನಂತರ ಕೊಲೆಗಳು ನಿಧಾನವಾಗಿ ಕಡಿಮೆಯಾಗಿ ಸಂಪೂರ್ಣವಾಗಿ ನಿಂತುಹೋದವು. ಇಡೀ ಪ್ರಕರಣ ಕೋಲ್ಡ್ ಫೈಲ್ ಆಯಿತು. ಆದರೆ ಸರಿಯಾಗಿ 20 ವರ್ಷದ ನಂತರ, ಅಂದರೆ 2001ರಲ್ಲಿ ವಿಜ್ಞಾನದ ಪವಾಡ ನಡೆಯಿತು. ಡಿಎನ್ಎ ತಂತ್ರಜ್ಞಾನ ಅತಿ ಹೆಚ್ಚು ಅಭಿವೃದ್ಧಿಯಾಗಿತ್ತು. ಹಳೆಯ ಪ್ರಕರಣದಲ್ಲಿ ಸಂಗ್ರಹಿಸಲಾಗಿದ್ದ ಸಾಕ್ಷ್ಯಗಳನ್ನು ಮರುಪರೀಕ್ಷೆ ಮಾಡಿದಾಗ ಆ ಡಿಎನ್ಎ ಯಾರಿಗೆ ಮ್ಯಾಚ್ ಆಯಿತು ಗೊತ್ತಾ? ಅದು ಅದೇ ಗ್ಯಾರಿ ರಿಡ್ಜ್ವೇಗೆ. ಪೊಲೀಸರು 3 ಬಾರಿ ವಿಚಾರಣೆ ಮಾಡಿ ಬಿಟ್ಟುಕೊಟ್ಟಿದ್ದ ಅದೇ ವ್ಯಕ್ತಿ ಆ ಭಯಾನಕ ಕೊಲೆಗಾರನಾಗಿದ್ದ. ಗ್ಯಾರಿಯನ್ನು ಬಂಧಿಸಿದಾಗ ಅವನು ನೀಡಿದ ಹೇಳಿಕೆಗಳು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದವು. ಅವನು 49 ಕೊಲೆಗಳನ್ನು ಒಪ್ಪಿಕೊಂಡರಾದರೂ ನಾನು ಎಷ್ಟು ಜನರನ್ನು ಕೊಂದಿದ್ದೇನೆ ಎಂದು ನನಗೇ ನೆನಪಿಲ್ಲ ಎಂದು ಸಲೀಸಾಗಿ ಹೇಳಿದ. ಅವನು ಆ ಮಹಿಳೆಯರನ್ನು ಕೊಲ್ಲುವುದನ್ನೇ ಒಂದು ಹವಸವನ್ನಾಗಿ ಮಾಡಿಕೊಂಡಿದ್ದ. ಅಂತಿಮವಾಗಿ ನ್ಯಾಯಾಲಯ ಅವನಿಗೆ 49 ಕೊಲೆಗಳಿಗೆ ತಲಾ 10 ವರ್ಷಗಳಂತೆ 490 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು. ಈ ತೀರ್ಪಿನ ವೇಳೆ ಒಂದು ಅತಿ ದೊಡ್ಡ ಘಟನೆ ನಡೆಯಿತು.
ಕೊಲೆಯಾದ ಒಬ್ಬ ಹುಡುಗಿಯ ತಂದೆ ನ್ಯಾಯಾಲಯದಲ್ಲಿ ನಿಂತು ಗ್ಯಾರಿಯನ್ನು ಉದ್ದೇಶಿಸಿ ಹೀಗೆ ಹೇಳಿದರು, ಗ್ಯಾರಿ, ಇಲ್ಲಿರುವ ಪ್ರತಿಯೊಬ್ಬರೂ ನಿನ್ನನ್ನು ದ್ವೇಷಿಸುತ್ತಾರೆ. ನೀನು ಮಾಡಿದ್ದು ಕ್ಷಮಿಸಲಾಗದ ಅಪರಾಧ. ಆದರೆ ನಾನೊಬ್ಬ ತಂದೆಯಾಗಿ ನಿನ್ನನ್ನು ಕ್ಷಮಿಸುತ್ತೇನೆ. ಈ ಮಾತು ಕೇಳಿದ ತಕ್ಷಣ ಕಲ್ಲು ಹೃದಯದ ಕ್ರೂರಿ ಗ್ಯಾರಿ ರಿಡ್ಜ್ವೆ ಮೊದಲ ಬಾರಿಗೆ ಜನರ ಮುಂದೆ ಕಣ್ಣೀರು ಹಾಕಿದ. ಪ್ರೀತಿ ಮತ್ತು ಕ್ಷಮೆ ಎಂಥ ಕಟುಕನನ್ನು ಕರಗಿಸಬಲ್ಲದು ಎನ್ನುವುದಕ್ಕೆ ಇದು ಸಾಕ್ಷಿಯಾಯಿತು. ನಮ್ಮ ಮಕ್ಕಳನ್ನು ಸರಿಯಾದ ಸಂಸ್ಕಾರದಲ್ಲಿ ಬೆಳೆಸುವುದು ಮತ್ತು ಸಮಾಜದಲ್ಲಿ ಪ್ರೀತಿ ಹಂಚುವುದು ಎಷ್ಟು ಮುಖ್ಯ ಎಂದು ಈ ಕಥೆ ನಮಗೆ ಕಲಿಸುತ್ತದೆ. ಈ ರೋಚಕ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನಿಜ ಅಪರಾಧ ಕಥೆಗಳಿಗೆ ಕ್ರೈಮ್ ಡೈರಿ ಕನ್ನಡ ನೋಡುತ್ತಿರಿ. ಧನ್ಯವಾದಗಳು.